ಕರವೇ ಗಜಸೇನೆ ರಾಜ್ಯಾಧ್ಯಕ್ಷರಾಗಿರುವಂಥ ತಾಯ್ನಾಡು ರಾಘವೇಂದ್ರ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರಾಘವೇಂದ್ರ ಅವರೇ. ಇನ್ನು ಹಾಸ್ಟೆಲ್ ವಿದ್ಯಾರ್ಥಿನಿಯಾಗಿದ್ದಂತಹ ಲತಾ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಲತಾ ಅವರೇ. ಇನ್ನು ಹಾಸ್ಟೆಲ್ ವಿದ್ಯಾರ್ಥಿನಿಯಾಗಿರುವಂತಹ ಶಿಲ್ಪಾ ಅವರಿದ್ದಾರೆ. ಸ್ವಾಗತ ಶಿಲ್ಪಾ ಅವರೇ. ಅಜಯ್ ಅವರೇ, ಹೇಳಬೇಕು, ಒಂದು ಮಗು ವಿದ್ಯಾರ್ಜನೆ ಮಾಡುತ್ತೆ ಅಂತ ಹೇಳಿದಾಗ ಏನು ಹೈಫೈ ಫೆಸಿಲಿಟಿ ಅನ್ನೋದಕ್ಕಿಂತ ಬೇಸಿಕ್ ಫೆಸಿಲಿಟೀಸ್ ಆದರೂ ಬೇಕು. ಆದರೆ ನೀವು ತಿಳಿಸ್ಬೇಕು. ಅಜಯ್ ಅವ್ರು ಮಾತಾಡಬೇಕಾದ್ರೆ ನನಗೆ ಕಂಪ್ಲೀಟಾಗಿ ಒಂದು ಚಿತ್ರಣ ಏನು ಬಂತು ಅಂದರೆ, ಬಡ ವಿದ್ಯಾರ್ಥಿಗಳ ಸಂಪೂರ್ಣ ಶೋಷಣೆ ಆಗ್ತಾ ಇದೆ. ಏನು ಹೇಳ್ತೀರಿ? ಅಲ್ಲ, ಈಗ ಏನಾಗ್ಬಿಟ್ಟಿದೆ, ಬಡವರು ಬದುಕದೇ ಇರೋ ಸ್ಥಿತಿಗೆ ತಂದಿಟ್ಬಿಟ್ಟಿದೆ ಸರ್ಕಾರ ಇರ್ಬೋದು, ನಮ್ಮ ಅಧಿಕಾರಿ ವರ್ಗಗಳಿರ್ಬೋದು. ಇವತ್ತು ನಾಚಿಕೆ ಆಗಬೇಕು ಶಿಕ್ಷಣ ಇಲಾಖೆಗೆ ಮತ್ತೆ ಆಹಾರ ಇಲಾಖೆಗೆ. ಈ ಆಹಾರ ಇಲಾಖೆ ಮಂತ್ರಿಗಳು ಮೊನ್ನೆ ನೋಡ್ದಂಗೆ ಕ್ವಿಂಟಲ್ ಗಟ್ಟಲೆ ಹೂಗಳನ್ನ ಸುರಿಸ್ಕೊಂತ ಇದ್ರು, ತಲೆ ಮೇಲೆ ಹೂಗಳು ಹಾಕ್ಕೊಂತ ಇದ್ರು. ಜಮೀರ್ ಅಹಮದ್ ಅವರಿಗೆ ನೇರವಾಗಿ ನಾವು ಹೇಳ್ತೇವೆ, ಆಹಾರ ಇಲಾಖೆಯಲ್ಲಿ ಈ ಥರ ಹುಳಗಳು ಬಿದ್ದೋಗ್ತಾ ಇದೆ, ನೀವೇನು ಮಾಡ್ತಾ ಇದ್ದೀರಾ? ನಿಮ್ಮ ಹತ್ರ ಖಾತೆ ನಡೆಸೋಕ್ಕಾಗಲ್ಲ ಅಂದ್ರೆ ರಾಜೀನಾಮೆ ಕೊಡಿ. ಇವತ್ತು ನೋಡಿ, ಇಲ್ಲೆಲ್ಲ ಬಂದಿರೋರು ಮಕ್ಕಳು, ಇವತ್ತು ಬಡ ಮಕ್ಕಳು ಬಂದಿದ್ದಾರೆ. ಈಗ ನಿಮ್ಮನ್ನ ನಾವು ಸಚಿವರಾಗಿ ಮಾಡಿದ್ದು ಯಾರೋ ಕ್ವಿಂಟಲ್ ಗಟ್ಟಲೆ ಹೂ ತಂದು ಹಾಕಿ ನಿಮ್ದು ಯಾವುದೋ ಒಂದು ಮಾಫಿಯಾಗೋ ಅಥವಾ ಯಾವುದೋ ಕಮಿಷನ್ ಏಜೆಂಟನ್ನು ತಗೊಬಂದ್ಬಿಟ್ಟು ನಿಮ್ಮನ್ನ ಹೂ ಹಾಕ್ಲಿ ಅಂತ ಸಚಿವರಲ್ಲ ಮಾಡಿದ್ದು. ಇವತ್ತು ನೀವೆಲ್ಲ ಹೇಳ್ಬಿಟ್ಟು ಏನಾಗುತ್ತೆ, ಇವತ್ತು ನೋಡಿ, ಯಾವುದೇ ಸಚಿವರಾಗಲಿ ಒಬ್ಬ ಜಿಲ್ಲಾಧಿಕಾರಿ ಆಗಲಿ ಅಥವಾ ಆಹಾರ ಇಲಾಖೆ ಕಮಿಷನರ್ ಆಗಲಿ ಹೋಗ್ಬೇಕಾರಾಗ ಏನು ಮಾಡ್ತಾರೆ, ಫೋನ್ ಮಾಡ್ತಾರೆ ಹಾಸ್ಟೆಲಿಗೆ, ನೋಡಪ್ಪ ಇಂಥ ದಿನ ನಾನು ಬರ್ತಾ ಇದ್ದೀನಿ. ಫೋನ್ ಮಾಡ್ದಂಗೆ ನೀವು ಏಕಾಏಕ ವಿಸಿಟ್ ಮಾಡಿ. ಫೋನ್ ಮಾಡಿ ಹೋದಾಗ ಏನಾಗುತ್ತೆ, ಅಲ್ಲಿ ಬಾತ್ರೂಮ್ ಕ್ಲೀನ್ ಮಾಡ್ತಾರೆ, ಎಲ್ಲದನ್ನು ಕ್ಲೀನ್ ಮಾಡಿ ಇವರಿಗೂ ಒಂದು ಬಕ್ಕೆ ಇಟ್ಬಿಟ್ಟು ಅವರ ಒಂದು ಹೋಟೆಲ್ ಊಟ ಇಟ್ಬಿಟ್ಟು ತರ್ತಾರೆ. ಅಂದ್ರೆ ಅದನ್ನೇ ಅಧಿಕಾರಿಗಳು ಇರೋದು. ಇವತ್ತು ನೀವು ಫೋನ್ ಮಾಡ್ಕೊಂಡು ಹೋಗಿ ಇನ್ಸ್ಪೆಕ್ಷನ್ ಮಾಡೋದಕ್ಕೋ ಅಥವಾ ಹೋಗಿ ದಿಢೀರಂತ ಹೋಗ್ತೀರ, ದಿಢೀರಂತ ಹೋದ್ರೆ ಮಾತ್ರ ಇದಾಗುತ್ತೆ. ಇವತ್ತು ಏನಾಗಿದೆ ನೋಡಿ, ಶಿಕ್ಷಣ ಇಲಾಖೆಯಲ್ಲಿ ಇವತ್ತು ಭ್ರಷ್ಟಾಚಾರ. ಅಲ್ಲ ರೀ, ನಾವು ಏನು ಕೇಳ್ತಾವ್ರಿ, ಇವತ್ತು ಮನುಷ್ಯರು ಬದುಕೋದು ತಿನ್ನೋದಕ್ಕೆ ಒಂದು ಆಹಾರ ಸಮೇತ ಇವರು ಒಳ್ಳೆ ಆಹಾರ ಕೊಡೋಕ್ಕಾಗಲ್ಲ ಅಂದಮೇಲೆ ನಮಗೆ ಈ ಒಂದು ಆಹಾರ ಇಲಾಖೆ ಆಗಬೇಕು, ಶಿಕ್ಷಣ ಇಲಾಖೆ ಆಗಬೇಕು. ಯಾಕೆ ನಾವು ಓದಬೇಕು? ಇವತ್ತು ನೋಡಿ 60% ಜನ ಕೆಲಸ ಇಲ್ದಂಗೆ ಇದ್ದಾರೆ. ಇವತ್ತು ಅಂಥ ಸಂದರ್ಭದಲ್ಲಿ ಓದೋ ಮಕ್ಕಳಿಗೆ ಇವತ್ತು ನೋಡಿ, ಟಿ ವಿ ಎಲ್ಲ ನೋಡಿದಾಗ ಯಾರು ನಾವು ನಮ್ಮ ಮನೆಯಲ್ಲೆಲ್ಲ ಹೇಳ್ತಾನೋ ಎದುರಿಸ್ತಾ ಇರ್ತಾನೆ, ನೋಡಪ್ಪ ನೀನೇನಾದ್ರು ಮಾತು ಕೇಳಿಲ್ಲ ಅಂದ್ರೆ ನೀನು ಹಾಸ್ಟ್ಲಿಗೆ ಸೇರ್ತೇವೆ ಅಂತ. ಹೌದು, ಇವತ್ತು ಏನಾಗಿದೆ ಮನೋಭಾವಗಳು ಮಕ್ಕಳಿಗೆ, ಪಾಪ ನಾವು ಹಾಸ್ಟ್ಲಿಗೆ ಸೇರ್ಸೋದು ಬೇಡ, ನಾವು ಬೇಕಾದ್ರೆ ನಮ್ಮನ್ನು ಎಲ್ಲರೂ ಕೆಲಸಕ್ಕೆ ಕಳಿಸ್ಬಿಡೋ ಅನ್ನೋ ಮನೋಭಾವಗಳು ಬಂದಿದೆ ಇವತ್ತು. ಈ ಸೋಷಿಯಲ್ ಮಾಧ್ಯಮ ಇರ್ಬೋದು, ಟಿ ವಿಗಳಿರ್ಬೋದು, ಎಲ್ಲ ಕಡೆ ಮಕ್ಕಳುಗಳು ನೋಡ್ತಾರೆ. ಹಳ್ಳಿ ಮಕ್ಕಳುಗಳು ಹಾಸ್ಟೆಲಿಗೆ ಹೋಗಿ ಅಂದರೆ ಏನು ಮಾಡ್ತಾರೆ ಇವತ್ತು? ಆ ರೀತಿ ಒಂದು ಸಂದರ್ಭನ ಈ ಸರ್ಕಾರ ತಂದಿಟ್ಟಿದೆ. ಇವರ ಉದ್ದೇಶ ಎಷ್ಟೇನೆ, ಎಲ್ಲರೂ ಗುಲಾಮರಾಗಿರಿ. ನೀವೊಬ್ಬ ಹೋರಾಟಗಾರರು, ಕಾವೇರಿ ವಿಚಾರ ಇರ್ಬೋದು, ಕನ್ನಡ ವಿಚಾರವಾಗಿ ನೀವು ಒಬ್ಬ ಪ್ರಬುದ್ಧ ವ್ಯಕ್ತಿಯಾಗಿ ಸಮಾಜದ ನಾಗರಿಕರಾಗಿ ಹೋರಾಟ ಮಾಡೋದು ಬೇರೆ ಆಯ್ತಾ, ಸಮಾಜದ ಸ್ವಾಸ್ಥ್ಯಕ್ಕದು. ಇವತ್ತು ಮಕ್ಕಳು ತಿನ್ನೋ ಅನ್ನಕ್ಕೆ ಹೋರಾಟ ಮಾಡೋ ಪರಿಸ್ಥಿತಿ ನೋಡಿ. ಇವತ್ತು ಎಂಥ ದುರ್ದೈವ, ನಾವು ಕರವೇ ಗಜೇಶನಿಂದ ನೇರವಾಗಿ ನಾವು ಸಚಿವರಿಂದ ಹೇಳೋದು ಆ ಒಂದು ಇವಿಗೆ ಏನಿದೆಯಲ್ಲ, ನಮ್ಮ ವಿಶ್ವವಿದ್ಯಾಲಯ ಕೇಳಿ ನೇರವಾಗಿ ಎಚ್ಚರಿಕೆ ಕೊಡ್ತೇವೆ. ಇವತ್ತು ಮಕ್ಕಳು ಮಾತ್ರ ಟಿವಿಯಲ್ಲಿ ಬಂದು ಕೂತಿದ್ದಾರೆ, ನಿಮ್ಮ ರೋಡಲ್ಲಿದ್ದಾರೆ. ನಾಳೆ ದಿನ ಇದೇ ಮುಂದುವರಿಸಿದ್ರಿ ಅಂದರೆ ನಾವು ಇಡೀ ಕನ್ನಡ ನಾಡಿನ ಜನತೆ, ಹೋರಾಟಗಾರರು, ಕನ್ನಡ ನಾಡಿನ ಎಲ್ಲ ಪೋಷಕರು ಇವತ್ತು ರೋಡಲ್ಲಿ ಕುತ್ಕೋಬೇಕಾಗತ್ತೆ. ಅವತ್ತು ನಿಮ್ಗೆ ಉಳಿಗಾಲ ಇಲ್ಲ. ಇವತ್ತೇನೋ ವಿದ್ಯಾರ್ಥಿ ಮುಖಂಡರುಗಳಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಈಗಾದರೂ ನೀವು ಸರಿ ಹೋಗಿ, ನೀವು ಏನು ತಿಂತ್ರಿ ನೋಡಿ, ಏನೂ ತಗೊಂಡು ಹೋಗ್ಬೇಕಾಗಿಲ್ಲ ರೀ. ಒಳ್ಳೆ ಊಟ ಇವತ್ತು ಏನು ಅಂದ್ರೆ, ಒಬ್ಬ ಮನುಷ್ಯ, ಒಬ್ಬ ಹುಡುಗ ಎಷ್ಟು ತಿಂತಾನೆ, ಅಮ್ಮಮ್ಮ ಅಂದ್ರೆ ಒಂದು ಸ್ವಲ್ಪ ಅನ್ನ ತಿಂತಾರೆ, ಅದನ್ನು ಸರಿಯಾಗಿ ಕೊಡೋ ಯೋಗ್ಯತೆ ಇಲ್ಲ ಅಂದ್ರೆ ನೀವೆಲ್ಲ ಹಾಗೆ ಸಾಯಲ್ಲ. ನೀವು ಕೂಡ ಸಾಯೋ ಟೈಮಲ್ಲಿ ಹುಳಾನಾಣು ಆಗಿ ಸಾಯ್ತೀರಾ. ಯಾಕೆಂದ್ರೆ ಒಂದು ಮಕ್ಕಳು ಊಟಕ್ಕೇನೆ ನಾವೇನಾದ್ರು ನೋಡಿ, ನಮ್ಮ ತಂದೆ ತಾಯಿಗಳೆಲ್ಲ ಊಟ ಅವ್ರಿಗಿಲ್ಲ ಅಂದರೂ ನಮ್ಮ ಮಕ್ಕಳು ಚೆನ್ನಾಗಿ ತಿನ್ಲಪ್ಪ ಅಂತ ಹೇಳ್ಬಿಟ್ಟು ರೊಟ್ಟಿ ಏನೋ ಮಾಡಿಬಿಟ್ಟು ನಮ್ಗೆ ಒಳ್ಳೇದಾಗ್ಬಿಟ್ಟು ಅವ್ರು ಗಂಜಿ ಕುಡಿದು ಬದುಕಂತ ಅಂತ ಇವಾಗ ಸಂಸ್ಕೃತಿ ಇರುವಂಥ ನಮ್ಮ ದೇಶ. ನಮ್ಮ ತಂದೆ ತಾಯಿಗಳು ಅದನ್ನು ಹೇಳ್ಕೊಟ್ಟಿದ್ದಾರೆ, ಅದನ್ನು ಮಾಡಿದ್ದಾರೆ. ಆದರೆ ಇವತ್ತು ಒಂದು ಮಕ್ಕಳು ಊಟದಲ್ಲಿ ಇವರು ಕಮಿಷನ್ 40% ಕಮಿಷನ್ ತಗೊತಾರೆ. ಆಮೇಲೆ ಆ ಟೆಂಡರ್ಗಳು ನೋಡಿ, ತಲಾಂತರಗಳಿಂದ ಹಾಸ್ಟೆಲ್ ಟೆಂಡರ್ಗಳನ್ನ ಚೇಂಜ್ ಆಗಿಲ್ಲ. ಆಮೇಲೆ ಒಬ್ಬ ಸರ್ಕಾರಿ ಅಧಿಕಾರಿ ಆದವರು ಅದೇ ಜಾಗದಲ್ಲಿ ಟೆಂಡರ್ನ ತಗೊಳ್ಳಂಗಿಲ್ಲ. ಅಧಿಕಾರಿ ಆದವರು ಆ ಒಂದು ಹಾಸ್ಟೆಲ್ಲು ಊಟದ ವ್ಯವಸ್ಥೆನ ಮತ್ತು ಹಾಸ್ಟೆಲ್ನ ಫುಡ್ನ ವ್ಯವಸ್ಥೆ ನೋಡ್ಕೊಳ್ಳಂಗಿಲ್ಲ. ಆದರೂ ಸಹ ಇವತ್ತು ಈ ಲಂಚ ಬಾಕ ಅಧಿಕಾರಿಗಳು ಏನಾಗಿದೆ, ಲಂಚ ಕೊಟ್ಟರೆ ಸಾಕ್ರಿ, ಇವರು ಏನು ಬೇಕಾದ್ರೂ ಮಾಡ್ತಾರೆ, ಅದನ್ನ ಯಾವುದೂ ಇನ್ಸ್ಪೆಕ್ಷನ್ ಮಾಡ್ತಾ ಇಲ್ಲ. ಅಲ್ಲಿ ಪ್ರಿನ್ಸಿಪಾಲ್ಗಳು ಯಾರು ಒಬ್ಬ ಪಾಪ ಇವತ್ತು ಏನಾಗಿದೆ, ಇವರೆಲ್ಲ ಮೊಬೈಲ್ಗಳನ್ನ ಕಿತ್ಕೊಂತಾರೆ, ಯಾವುದೋ ಒಂದು ಫೋಟೋ ಹೊಡಿಯೋಕೆ ಕೊಡಲ್ಲ. ಅಲ್ಲಿ ಆ ಒಳಗಡೆ ಆಗೋ ಹಗರಣಗಳನ್ನ ಹೊರ ಪ್ರಪಂಚದಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಇವತ್ತು ನೋಡಿ, ನಾವಿವತ್ತು ಬರೀ ಬೆಂಗಳೂರು ವಿವಿ ಬಗ್ಗೆ ಹೇಳ್ತಾ ಇದ್ರ, ಇಲ್ಲಾದ್ರೂ ಸ್ವಲ್ಪ ಅಲ್ಪ ಮೊಬೈಲ್ಗಳಿದೆ. ಇವತ್ತು ನೀವು ಉತ್ತರ ಕರ್ನಾಟಕ ಹೋಗ್ಬೇಕ್ರಿ, ಪಾಪ 7ನೇ ಕ್ಲಾಸು ಮಕ್ಕಳಿಗೆ ಬೆಂಚ್ ಇಲ್ಲ ರೀ ಕುತ್ಕೊಳ್ಳೋಕೆ, ಮೇಲೆ ಒಂದು ಸೂರಿಲ್ಲ. ಇವತ್ತು ಇಷ್ಟು ಸಾವಿರಾರು ಕೋಟಿ ಹಗರಣಗಳ
ಯೋಜನೆಗಳು ಮಾಡ್ತಾರೆ, ಸಾವಿರಾರು ಕೋಟಿ ಫ್ರೀಗಳು ಕೊಡ್ತಾರೆ. ಇವತ್ತಿನ ತಂದೆ ತಾಯಿಗಳು ನಮಗೆ 2,000 ರೂಪಾಯಿ ಬೇಡ ಸ್ವಾಮಿ, ನಿಮ್ಮ ಫ್ರೀ ಭಾಗ್ಯಗಳು ಬೇಡ, ನಮಗೆ ಆರೋಗ್ಯ ಕೊಡಿ, ಶಿಕ್ಷಣ ಕೊಡಿ ಅಂತ ಧ್ವನಿ ಎತ್ತುವಂಥ ಸಂದರ್ಭ ಇದೆ. ಧ್ವನಿ ಎತ್ತಲೇಬೇಕು, ಒಳ್ಳೆ ಆಹಾರ ಕೊಡಲಿ. ಅದೆರಡು ಸರ್ ಡೌಟ್ ಯಾಕೆಂತ ನಾನು ಆಮೇಲೆ ಮಾತಾಡ್ತೀನಿ. ನೀವು ತಿಳಿಸ್ಕೊಡ್ಬೇಕು ಲತಾ, ಹಾಸ್ಟೆಲ್ ಅಂತಾಗ ಯಾವ ಥರ ಎಕ್ಸ್ಪೆಕ್ಟೇಷನ್ ಇರುತ್ತೆ ಸ್ಟೂಡೆಂಟ್ ಆಗಿ? ಫಸ್ಟ್ ಆಫ್ ಆಲ್ ಹೇಳ್ಬೇಕು ಆಗ್ಬಿಟ್ಟು ಬೇಗ ಡಿಸ್ಕಸ್ ಮಾಡಿ ಇಮಿಡಿಯೇಟ್ ಆಗಿ ಎಲ್ಲರಿಗೂ ಲಂಚ ಹೋಗುತ್ತಲ್ಲ ಅಲ್ಲಿ, ಎಲ್ಲರೂ ಶೇರಿಂಗ್ ಈಕ್ವಲ್. ಈಗ ಒಬ್ಬನ ಧ್ವನಿ ಅಡಗಿಸಿದ್ರೆ ಇವರು ಇಲ್ಲ, ಹಂಗೇನೆ ನೀವು ಬರೇ ವಿದ್ಯಾರ್ಥಿಗಳ ಜೀವನದಲ್ಲಿ ಜೀವನ ಪರ್ಯಂತನೂ ಹಾಗೇನೆ. ಇವತ್ತು ಒಡೆದಾಳೋ ಏನು ಬ್ರಿಟಿಷರು ನಮಗೆ, ಇವತ್ತು ಬ್ರಿಟಿಷ್ ಸರ್ಕಾರ ಇಲ್ಲ ಅಷ್ಟೇ, ಏನು ನಮ್ಮನ್ನ ರೂಲ್ ಮಾಡ್ತಾ ಇದ್ದಾರೆ ಅವರೆಲ್ಲ ಬ್ರಿಟಿಷರ್ ತರನೇ ಎಲ್ಲರನ್ನೂ ನೀವೊಂದು ಸಂಘಟನೆ ಕಟ್ಟಿದ್ರ ಅದನ್ನ ಒಡೆದಾಳ್ತಾರೆ. ನೀವೊಂದು ಯಾವುದೇ ಒಂದು ಎಲ್ಲ ಒಡೆದಾಳುವಂತ ಒಂದು ಸಂಸ್ಕೃತಿನ ವಿದ್ಯಾರ್ಥಿಗಳಲ್ಲೇ ಮಾಡ್ತಾರೆ. ಇವತ್ತು ಜಾತಿ ಭೇದ ಈ ನೋಡಿ, ಈ ಮಂಡ್ಯದಲ್ಲಿ ಯಾವುದೋ ಒಂದು ಧ್ವಜ ಕಟ್ಟಿದ್ದಕ್ಕೆ ಇಡೀ ಒಂದು ಸರ್ಕಾರ ಇರ್ಬೋದು, ಆಪೋಸಿಷನ್ ಎಲ್ಲ ಹೋಗಿದೆ. ಅದೇ ಮಂಡ್ಯದಲ್ಲಿ ಬಸರಾಳು ಅಂತ ಸರ್ಕಾರಿ ಶಾಲೆಯಲ್ಲಿ ಹುಳ ಆಗ್ಬಿಟ್ಟು ಒಂದು ಮಗು ಸಮೇತ ಅಲ್ಲಿ ತುಂಬ ಅಸ್ತವ್ಯಸ್ತವಾಗಿ ತೀರೋಗ ಮೂಮೆಂಟಿಗಿದೆ. 14-15 ಮಕ್ಕಳುಗಳು ಇವತ್ತು ಸಾವು ಬದುಕಿನ ಜೊತೆ ಹೋರಾಟಿದೆ ಸ್ವಲ್ಪ ದಿನದ ಹಿಂದೆ. ಆದರೆ ಆ ಒಂದು ಧ್ವಜ ಹೆಚ್ಚಾಯ್ತು ಇವರಿಗೆಲ್ಲ. ಆದ್ರೇ ಇಷ್ಟು ಒಂದು ಸರ್ಕಾರಿ ಮಕ್ಕಳುಗಳು ಈ ರೀತಿ ಒಂದು ಸಾಯೋ ಸ್ಥಿತಿಯಲ್ಲಿ ಆಹಾರ ತಿಂದ್ರೂ ಇವತ್ತು ಹೋಗಿಲ್ಲ ಅಲ್ಲಿ. ಅಂದರೆ ಇವತ್ತು ನಮ್ಮ ಏನು ರಾಜಕಾರಣಿಗಳಿಗೆ ಎಷ್ಟು ನೈಜತೆ ಇದೆ, ಎಷ್ಟು ಬದ್ಧತೆ ಇದೆ ಬಡವ್ರ ಬಗ್ಗೆ. ಇವ್ರು ಬರೇ ಭಾಷಣಗಳು ಮಾಡ್ತಾರೆ ಅಷ್ಟೇ. ಬಡವರು, ನಾ ಅಹಿಂದ ಮುಖ್ಯಮಂತ್ರಿ, ನಾನು ಕೆಳವರ್ಗದಿಂದ ಬಂದನೆ, ನಾ ರೈತನ ಮಗ, ಇದೆಲ್ಲ ಬರೇ ಹೇಳಿಕೆಗಳಷ್ಟೇನೆ. ಇನ್ನಾದ್ರೂ ಜನಗಳು ಎಚ್ಚೆತ್ಕೋಬೇಕಿಲ್ಲ, ಏನು ಮಾಡೋಕ್ಕಾಗಲ್ಲ. ರಾಘವೇಂದ್ರ ಅವರೇ, ಅನಾಮಧೇಯ ಅಂತ ಒಬ್ಬ ಭಯದಲ್ಲಿ ಬರೀತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಥ್ರೆಟ್ನಿಂಗ್ ಇರ್ಬೋದು ಅಂತ? ಸ್ಟೂಡೆಂಟ್ಸ್ ಭಯದಲ್ಲಿ ವಿದ್ಯಾರ್ಜನೆ ಮಾಡಬೇಕಾ ಅಥವಾ ಹಾಗಾದ್ರೆ ಯೂನಿವರ್ಸಿಟಿಲಿ ಯಾವ ಥರ ವಾತಾವರಣ ಇದೆ? ಗುಂಡಾಗಿರಿ ಏನಾದ್ರು ನಡೀತಿದೆಯಾ ಅಂತ ಪ್ರಶ್ನೆ ಬರಲ್ವಾ? ಅಲ್ಲ, ಈಗ ಏನಾದರೂ ನಾವು ಈ ಸಮಾಜದಲ್ಲಿ ಯಾರಿಗಾರು ಗೌರವ ಅಂತ ಕೊಡೋದಿದ್ರೆ ಒಂದು ಸ್ವಾಮೀಜಿಗಳಿಗೆ ಕೊಡ್ತಿದ್ವಿ, ಶಿಕ್ಷಕರಿಗೆ ಕೊಡ್ತಿದ್ವಿ. ಈಗ ಏನಾಗಿದೆ ನೋಡಿ, ಆ ಗೌರವ ಕಳ್ಕೊಳ್ಳುವಂಥ ಕೆಲಸನ ಇವತ್ತು ಈ ಶಿಕ್ಷಕರು ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬ ವಿದ್ಯಾರ್ಥಿನಿಗೆ ಅಷ್ಟೊಂದು ಭಯ ಯಕ್ಷ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲಿ ಹೋಗ್ತಾ ಇದೆ ಈ ಶಿಕ್ಷಕರು? ನಮ್ಗೆ ಬೇಕಾ? ಇಂಥ ಶಿಕ್ಷಕರು ಏನು ಸಮಾಜ ಉದ್ಧಾರ ಮಾಡ್ತಾರೆ? ಅಂದರೆ ಶಿಕ್ಷಕರ ಕೆಲಸ ಏನು? ನೀನು ಒಳ್ಳೇದು ಮಾತಾಡಪ್ಪ, ಒಳ್ಳೆ ಊಟ ಮಾಡು, ಒಳ್ಳೆ ರೀತಿ ವ್ಯಾಯಾಮ ಮಾಡು, ಒಳ್ಳೆ ರೀತಿ ಸ್ಟಡಿ ಮಾಡು ಅನ್ಬೇಕು. ಇವರು ಅದೇ ಶಿಕ್ಷಕರು ಇವತ್ತು ನೀನು ಉಳಾಯಿ ಬಿದ್ದಿರೋ ಆಹಾರ ತಿನ್ನು, ನೀನು ಇನ್ನೊಬ್ಬನಿಗೆ ಈ ಥರ ಹೇಳ್ಕೊಡು, ನಾವೇ ಶಿಕ್ಷಕರು ಸೇರಿ ಒಂದು ಗ್ಯಾಂಗ್ ಕಟ್ತೇವೆ, ಅವಾಗ ವಿದ್ಯಾರ್ಥಿಗಳು ಸೇರಿ ಒಂದು ಕಟ್ಟಲಿ. ಆ ವಿದ್ಯಾರ್ಥಿಗೆ ಓದೋದ್ರ ಬದಲಿಗಾಗಿ ಒಂದು ದ್ವೇಷ ಬೆಳೆಯುವಂಥದ್ದು ಮಾಡ್ತಾರೆ. ಸಮಾಜಕ್ಕೆ ಒಳ್ಳೆಯ ಒಂದು ವ್ಯವಸ್ಥೆ ಮಾಡಬೇಕಾದಂಥ ಶಿಕ್ಷಕರು ಇವತ್ತು ಸಮಾಜ ಘಾತಕರನ್ನಾಗಿ ಇವತ್ತು ಸೃಷ್ಟಿ ಮಾಡ್ತಾ ಇದೆ ಶಿಕ್ಷಣ ಇಲಾಖೆ. ಅಂದರೆ ಏನು ಮಾಡಬೇಕು? ಇವತ್ತು ನೋಡಿ, ಯಾವುದೇ ಒಬ್ಬ MLA ತಗೊಳ್ಳಿ, ಯಾವುದೇ ಒಬ್ಬ ಮಂತ್ರಿ ತಗೊಳ್ಳಿ, ಯಾರೇ ಇರಲಿ, ಇವತ್ತು ಏನಾಗಿದೆ, ಅವರವ ಖಾಸಗಿ ಶಾಲೆಗಳು ಎಲ್ಲ ಕಡೆ ಇದೆ, ನಾಯಿ ಕೋಡೆಗಳ ಥರ ಹಬ್ಬಿದ್ದಾವೆ. ಇವತ್ತು ಉದ್ದೇಶ ಇಷ್ಟೇ, ಈ ಸರ್ಕಾರಿ ಕಾಲೇಜ್ಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿ ಊಟದ ವ್ಯವಸ್ಥೆ ಇರ್ಬೋದು, ಶಿಕ್ಷಣದ ಗುಣಮಟ್ಟ ಇರ್ಬೋದು, ಎಲ್ಲವನ್ನೂ ಸಹ ಹಾಳು ಮಾಡಿ ಒಂದಲ್ಲ ಒಂದು ದಿನ ನಾವು ಹೇಗೆ ಮುಂಚೆ ಬ್ರಿಟಿಷರು ಆಳಿದ್ರು ಅಂತ ಹೇಳ್ತಾವಲ್ಲ, ಆ ಥರ ಇವರ ಖಾಸಗಿ ಶಾಲೆಗಳೇ ಇರಬೇಕು. ನಮ್ಮ ಇಡೀ ದೇಶದಲ್ಲಿ ಖಾಸಗಿ ಶಾಲೆಗಳು ಮಾತ್ರ ಇರಬೇಕು ಅನ್ನೋ ಒಂದು ಮಟ್ಟವನ್ನು ತಂದಿಡೋದಕ್ಕೆ ಇವು ವ್ಯವಸ್ಥಿತವಾಗಿ ಪಿತೂರಿ ಮಾಡ್ತಾ ಇದೆ. ಇದಕ್ಕೊಂದು ಭಾಗವಾಗಿ ಸರ್ಕಾರ ಇರ್ಬೋದು, ಏನೆಲ್ಲ ಅಧಿಕಾರಿಗಳಿರ್ಬೋದು, ಶಿಕ್ಷಣ ಇಲಾಖೆ ಅಧಿಕಾರಿ ಇರ್ಬೋದು, ಆರೋಗ್ಯ ಇಲಾಖೆ ಅಧಿಕಾರಿ ಇರ್ಬೋದು, ಆಹಾರ ಇಲಾಖೆ ಅಧಿಕಾರಿಗಳಿರ್ಬೋದು, ಇವರೆಲ್ಲ ಸೇರ್ಕೊಂಡು ಇದು ಸಮಪಾಲು ಅಂತ ಏನು ಹೇಳ್ತಾರಲ್ಲ, ಸಮಪಾಲು ಜನಗಳಿಗಲ್ಲ, ಈ ಸಮಪಾಲು ಎಲ್ಲ ಇವ್ರು ಹೇಳ್ದಂಗೆ ನೋಡಿ. ಒಬ್ಬ ವಾರ್ಡನ್ನು ಅದೇ ಶಿಕ್ಷಕ ಅಂತೆ, ಒಬ್ಬ ವಾರ್ಡನ್ ಕ್ವಶನ್ ಮಾಡಿದ್ರೆ ಅವನು ಏನೊಂದು ಪ್ರಶ್ನೆ ಮಾಡಿ ಇನ್ನೊಂದು ಮಾಡಿ ಅವ್ರನ್ನ ವಾರ್ಡಿಂದ ಒಂದು ಕ್ಲಾಸಿಂದ ಹೊರಗಡೆ ಹಾಕಿದಾಗ ಬೇರೆ ಒಂದು ಏನು ಮಾಡ್ತಾರೆ, ಅಲ್ಲಿ ಕೆಲವರು ಎಷ್ಟು ಜನ ಅಲ್ಲಿ ಹಾಸ್ಟೆಲಲ್ಲಿ ಇರ್ತಾರೆ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ ಇವ್ರ ಬಗ್ಗೆ, ಯಾಕೆ ಇವ್ನು ಕ್ವಶನ್ ಮಾಡಿದ್ರು ಅಂತ. ಆಗ ಇವರು ಹೊರಗಡೆ ಹೋಗಿ ನಮ್ಮ ವಿದ್ಯಾರ್ಥಿಗಳ ಮೇಲೆ ಅಲಿಗೇಷನ್ ಮಾಡ್ತಾರೆ. ಇವತ್ತು ಇಂಥ ಪರಿಸ್ಥಿತಿ. ವಿದ್ಯಾರ್ಥಿ ಎಲ್ಲಿ ಹೋಗೋದು? ಅವನು ಅವನ ಪ್ರಶ್ನೆ ಇರುತ್ತೆ, ಅವನ ಭಯನೇ ಇರುತ್ತಲ್ಲ ವಿದ್ಯಾರ್ಥಿ. ಗರ್ಲ್ಸ್ ಹಾಸ್ಟೆಲ್, ಪಾಪ ಬಾಯ್ಸ್ ಹಾಸ್ಟೆಲ್. ಹೌದು. ಆಮೇಲೆ ಅಪ್ಪ ಅಮ್ಮಂದ್ರು ಹೇಳ್ತಿರ್ತಾರೆ, ಕಷ್ಟನ ಸುಖನ ಓದ್ಕೊ ಬಂದ್ಬಿಡಪ್ಪ. ಹೌದಾ ಪಾಪ ನೋಡಿ, ಅಪ್ಪ ಅಮ್ಮದಿರು ಇವತ್ತು ಎಂತದಂದ್ರೆ ನೋಡ್ರಿ, ಅವರಿಗೆ ಒಂದು ಹೊತ್ತಿನ ಊಟಕ್ಕಿರಲ್ಲ, ಇವತ್ತೆಲ್ಲೋ ಕೂಲಿ ನಾಲಿ ಮಾಡಿ ಕಳಿಸ್ತಾರೆ. ಮಕ್ಕಳಿಗೆ ಏನೋ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತ. ಈಗೇನಾಗಿದೆ ನೋಡಿ, ಒಳ್ಳೆ ವಿದ್ಯಾಭ್ಯಾಸ ಕಲಿತು ಅವ್ರು ಕೇಳಿದರೆ ಪ್ರಶ್ನೆ ಮಾಡ್ತಾರೆ. ಇವತ್ತೊಂದು MLA ಊರಿಗೆ ಬಂದರೆ, ನೋಡಪ್ಪ ಈ ಕೆಲಸ ಏನು ಇರ್ತದೆ, ಈ ಥರ ಮಟ್ಟ ಮಾಡಿ ಕೆಲಸನ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾರೆ. ಇವತ್ತು ಏನಾಗಿದೆ, ಪ್ರಶ್ನೆ ಮಾಡೋರು ಬೇಡ, ಅವ್ರು 500 ರೂಪಾಯಿ ಕೊಡ್ತಾರೆ, ಎಣ್ಣೆ ಹೊಡ್ಕೊಬರ್ಬೇಕು, ಅವ್ರಿಗೆ ಜೈ ಅನ್ಬೇಕು, ಅಂಥವ್ರನ್ನ ಸೃಷ್ಟಿ ಮಾಡ್ತಾ ಇದೆ ಇವತ್ತಿನ ಸರ್ಕಾರ. ನೋಡಿ, ಈ ಬಟ್ಟಿ ಭಾಗ್ಯಗಳು ಅಷ್ಟೇ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ, ಈ ಬಿಟ್ಟಿ ಭಾಗ್ಯ ನೀವು 2000 ರೂಪಾಯಿ ನೀವು ಎಲ್ಲರೂ ಸಮೀಕ್ಷೆ ಮಾಡಿ, ಆ 2000 ರೂಪಾಯಿ ಬರೀ ಒಂದಿನ 2 ದಿನ ಎಣ್ಣೆ ಹೊಡೆದ್ಬಿಟ್ಟು ಮತ್ತೆ ತೆರಿಗೆ ರೂಪದಲ್ಲಿ ಮತ್ತೆ ಬರುತ್ತೆ. ಮೊನ್ನೆ ಯಾರು ಹೇಳ್ತಾ ಇದ್ರು ನಮ್ಮ ಸ್ನೇಹಿತರು, ನೋಡಿ ಸರ್, ಇವತ್ತಿಂದ ಮತ್ತೆ ಬೀರ್
ರೇಟ್ 10 ರೂಪಾಯಿ ಜಾಸ್ತಿ ಮಾಡಿದ್ರು ಅಂತ. ಹೌದು. ಆದ್ರೆ ಆ ರೀತಿ ನೋಡಿ ಇವತ್ತು ನನಗೆ ಗೊತ್ತಿದ್ದಂಗೆ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನು ಬಿಟ್ಟಿ ಭಾಗ್ಯಗಳು ಕೊಡ್ತಾ ಇದ್ದಾರೆ, ನನಗೆ ಗೊತ್ತಿದ್ದಂಗೆ ಈ ಬಾರದ ಬ್ರ್ಯಾಂಡಿನ ರೇಟ್ಗಳನ್ನ ಸುಮಾರು ಒಂದು 5 ರಿಂದ 10 ಸಲ ಜಾಸ್ತಿ ಮಾಡಿದ್ರು. ಅಂದ್ರೆ ಇದು ಮೂಗಿಗೆ ತುಪ್ಪ ಸವರ ಕೆಲಸ. ಇವತ್ತು ಜನಗಳಿಗೆ ಕೊಟ್ಟಂಗೆ ಇರಬೇಕು, ಮತ್ತೆ ವಾಪಸ್ ತಗೊಂಡಂಗೆ ಇರ್ಬೋದು. ಆಮೇಲೆ ನೋಡಿ ಇವತ್ತು ತರಕಾರಿಗಳನ್ನ ನೋಡಿ, ಮಕ್ಕಳಿಗಳಿಗೆ ಓದಕ್ ಸಮಯ, ನೀವು ಹಾಸ್ಟೆಲ್ ಇದ್ರೆ ನಮ್ಮ ತಂದೆ ತಾಯಿಗಳು ಏನ್ ಮಾಡ್ತಾರೆ, ಹಾಸ್ಟೆಲ್ ಇದ್ರೆ ಅವರಿಗೆ ಟೈಮ್ ಸಿಗುತ್ತೆ, ಓದ್ತಾರೆ ಅಂತ ಹಾಸ್ಟೆಲ್ ಬಿಡ್ತಾರೆ. ಇವತ್ತು ತರಕಾರಿ ಹೆಚ್ಚೋದಕ್ಕೆ ಬಾತ್ರೂಮ್ ಸಮೇತ ತೊಳಸುವಂತ ಕೆಲಸನ ಇವತ್ತು ಹಾಸ್ಟೆಲ್ ಬರ್ತಾರೆ, ಹಾಸ್ಟೆಲ್ ಸಿಬ್ಬಂದಿಗಳು ಮಾಡ್ತಾರೆ, ಶಾಲೆಗಳಲ್ಲಿ ಮಾಡ್ತಾರೆ. ಇದಕ್ಕೆ ನಾವು ನೋಡಿ ನಮ್ಮ ಸನ್ಮಾನ್ಯ ಸ್ಪೀಕರ್ ಸಾಹೇಬರು ಹೇಳ್ತಾರೆ, ನಾವು ಬಾತ್ರೂಮ್ ತೊಳೆಯೋದ್ರಿಂದ ಏನಿಲ್ಲ, ಮಕ್ಕಳುಗಳು ಕಲಿತಾರೆ ಅಂತ. ಒಂದು ಅರ್ಥದಲ್ಲಿ ಇರ್ಬೋದು, ಆದ್ರೆ ನಾವು ಸ್ಪೀಕರ್ ಗೌರವ ಕೊಡ್ತೇವೆ, ಮುಂಚೆ ಇತ್ತು. ಆದ್ರೆ ಇವತ್ತು ಕೋಟ್ಯಾಂತರ ರೂಪಾಯಿ ಅನುದಾನ ತಗೊಂಡು, ಶಾಲೆಗಳ ಹೆಸರಲ್ಲಿ ನೀವು ಇಷ್ಟು ಅನುದಾನಗಳು ತಗೊಂಡು, ಇಷ್ಟೆಲ್ಲ ದುಡ್ಡು ಮಾಡಿಕೊಂಡು, ಅದರಲ್ಲೂ 40% ಕಮಿಷನ್ ತಗೊಂಡು, ಇವತ್ತು ಮಕ್ಕಳುಗಳು ಬಾತ್ರೂಮ್ ತೊಳಿಬೇಕು ಅಂದ್ರೆ ಯಾಕೆ ಅವ್ರಿಗೆ ಶಾಲೆ ಬೇಕಾಗದ್ರೆ, ಅಂದ್ರೆ ನೀವೇನು ಅಂದ್ರೆ ಅದೇ ಗೀತಾ ಪದ್ಧತಿ, ಬಡವ್ರ ಮಕ್ಕಳು ಬಡವರಾಗೇ ಇರಲಿ. ಇವಾಗ ನಾವ್ ಹೇಳ್ತೇವಪ್ಪ, ಬಿಷಪ್ ಕಾಟನ್ ಇರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ಕಾಲೇಜ್ಗಳಿರ್ಬೋದು, ಕ್ರೈಸ್ಟ್ ಕಾಲೇಜ್ ಇರ್ಬೋದು, ನಿಮ್ಮ ಮಕ್ಕಳಿಗೆ ಅಲ್ಲಿ ಹೋಗ್ತಾರಲ್ವಾ, ನೀವು ಯಾವತ್ತಾರು ಬಾತ್ರೂಮ್ ತೊಳಿಸಿದ್ರ ನಿಮ್ಮ ಮಕ್ಕಳನ್ನ? ಅದನ್ನ ನೇರವಾಗಿ ನಾವು ಸರ್ಕಾರಕ್ಕೆ ಕೇಳಬೇಕು. ಅಂದ್ರೆ ಬಡವ್ರ ಮಕ್ಕಳು ಮಾತ್ರ ಅಲ್ಲಿ ಆ ಬಾತ್ರೂಮ್ ತೊಳಿಬೇಕು, ಇವ್ರ ಮಕ್ಕಳು ಹೋಗಿ ಆರಾಮಾಗಿ ಕಾರು, ಅದೇ ಬೆನ್ಸ್ ಕಾರ್ಗಳಿರ್ಬೋದು, ಸರ್ಕಾರಿ ಕಾರ್ಗಳಲ್ಲೇ ಹೋಗಿ ಅವ್ರಿಗೊಂದು ಡ್ರೈವರು, ಇವರೊಬ್ರು ಮಂತ್ರಿ ಆದ್ರೂ, ಒಬ್ಬ IAS ಆಫೀಸರ್ ಆದ, KPS ಆಫೀಸರ್ ಆದ್ರೂ ಆದ್ರೆ ಅವರಿಗೊಂದು ಡ್ರೈವರು, ಅವರಿಗೊಂದು 3 ಕಾರು, ಆ ಮಕ್ಕಳನ್ನೆಲ್ಲ ಕಾರಲ್ಲೇ ಕರ್ಕೊಂಡು ಹೋಗ್ತಾರೆ, ಕಾರಲ್ಲೇ ಬಿಡ್ತಾರೆ. ಆದ್ರೆ ಬಡವ್ರ ಮಕ್ಕಳು, ಹಳ್ಳಿಗಳ ಮಕ್ಕಳು, ಅವ್ರು ಶಾಲೆನೂ ಕಲಿಬೇಕು, ಬಿಸಿ ಊಟಕ್ಕೆ ತರಕಾರಿನೂ ಹೆಚ್ಚಬೇಕು, ಅಕ್ಕಿನೂ ತೊಳಿಬೇಕು, ಬಾತ್ರೂಮು ತೊಳಿಬೇಕು. ಇದು ಯಾವ ರೀತಿ ಸ್ವಾಮಿ? ಇದು ಯಾರನ್ನ ನೀವು ಸಮಪಾಲು ಅಂತ ನೀವು ಹೇಳ್ತೀರಾ? ನೋಡಿ, ಇಲ್ಲೇ ಟ್ರಿನಿಟಿ ಸರ್ಕಲ್ ನಿಮ್ಮ ಸ್ಟುಡಿಯೋದಿಂದ ಇಲ್ಲೊಂದು ಇದೆ, ಏನದು ಸರ್ಕಾರಿ ಹಾಸ್ಟೆಲ್ ಅಂದರೆ SC/ST ಅಂದರೆ SC/ST ಹಾಸ್ಟೆಲಲ್ಲಿ ಹೋದ ವರ್ಷ ನಿಮಗೆ ನಾವೆಲ್ಲ ಬಂದಿದ್ದೀವಿ ಇಲ್ಲಿ. ಹೋದ ವರ್ಷ ಸುಮಾರು 25 ಮಕ್ಕಳು ಅಸ್ತವ್ಯಸ್ತರಾದ್ರು ಊಟ ಮಾಡಿ ಸೀರಿಯಸ್ ಆಗಿದ್ರು. ಇದೇ ಸರ್ಕಲಲ್ಲೇ ಒಂದು ಹೋರಾಟ ಮಾಡಿದಾಗ ಲಾಸ್ಟ್ ಟೈಮು ಆ ರೀತಿ. ಅಂದರೆ ಇವತ್ತು ನೋಡಿ SC/STಗಳಿಗೆ ನಾವೆಲ್ಲ ಇದು ಮಾಡ್ತೇವೆ, ನಾವು ಹಾಗೆ ಮಾಡ್ತೇವೆ, ನಾವು ಹೀಗೆ ಮಾಡ್ತೇವೆ, ಎಲ್ಲ ನೀವು ತರ್ತೀರಾ. ಇವತ್ತು ಆ ಒಂದು ಹೆಸರು ಹೇಳ್ಕೊಂಡು ಇವತ್ತು ಒಡೆದಾಡುವಂಥ ಕೆಲಸ ಮಾಡ್ತಾ ಇದೆ. ಒಂದು ಕಡೆ ಹೇಳ್ತಾರೆ ಎಲ್ಲ ಜಾತಿ ಒಂದೇ ಅಂತ, ಒಂದು ಕಡೆ ಹೇಳ್ತಾರೆ ಈ ಜಾತಿ ಆ ಜಾತಿ ಅಂತ. ಇವತ್ತು ನಮ್ಮ ಸಮಾಜ ಎಲ್ಲಿ ತಗೊಂಡು ಹೋಗ್ತಾ ಇದಾರೆ? ಅಭಿವೃದ್ಧಿ ಬಗ್ಗೆ ಮಾತಾಡೋರು ಯಾರು ಇಲ್ಲ. ಯಾವುದೋ ಒಂದು ಶ್ರೀರಾಮನ ಬಾವುಟನ ಇಳಿಸಿದ್ರು ಅಂತ ಇನ್ನೊಂದು ನಮ್ಮ ಬಾವುಟನ ಹಾಕಬೇಕು ಅಂತ ಹೇಳಿ ಇಡೀ ನಮ್ಮ ಮಂಡ್ಯ ಜಿಲ್ಲೆಗೆ ಹೋಗ್ಬಿಟ್ಟು ಬೆಂಕಿ ಹಚ್ತಾರೆ. ಅಥವಾ ಸರ್ಕಾರ ಆಡಳಿತದವರೋ ವಿರೋಧ ಪಕ್ಷದವರು, ಅದು ನಮ್ಗೆ ಗೊತ್ತಿಲ್ಲ. ಆದರೆ ಆ ರೀತಿ ಇದ್ದಾಗ ಒಬ್ಬ ಪ್ರಜೆ, ಈ ಹೆಣ್ಮಕ್ಳಿಗೆ ನಾಳೆ ಪ್ರಧಾನಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಇವನು ಇವಾಗ ಯಾವುದೋ ಒಂದು ದೊಡ್ಡ ಹುದ್ದೆಗೆ ಹೋಗ್ಬೋದು. ಇವತ್ತು ಇಂಥವ್ರನ್ನ ಸೃಷ್ಟಿ ಮಾಡಬೇಕಾದ್ರೆ ಸಮಾಜ ಅಂದಾಗ ಅಲ್ಟಿಮೇಟ್ ನೀವು ಚೆನ್ನಾಗಿ ಮಾತಾಡಿದ್ರಿ. ಏನಾಗುತ್ತೆ ಅಂದರೆ, ಬಹುತೇಕ ಸಂದರ್ಭದಲ್ಲಿ ಪಾಠ ಮಾಡಬೇಕಾದ್ರೆ ಶಿಕ್ಷಕರು ಸ್ಟೂಡೆಂಟ್ ಲೈಫ್ ಅಲ್ಲ. ಇವಿ ನೋಡಿ, ನಾವು ಯಾವುದೋ ಒಂದು ಬಡ ಒಂದು ಹುಡುಗಿಗೆ ಸೀಟು ಅಂತ ಹೇಳ್ಬಿಟ್ಟು ಇವಿಗೆ ಅಲ್ಲೇ ಹೋದ್ವಿ. ಯಾರೋ ಒಬ್ಬ ಪ್ರಿನ್ಸಿಪಾಲು ಅವ್ನು ಎದ್ದೇಳಕ್ ರೆಡಿ ಇಲ್ಲ, ಮಾತಾಡೋಕ್ ರೆಡಿ ಇಲ್ಲ. ಅಲ್ಲಿ ಹೋಗ್ರಿ, ಇವಾಗ ನಿಮ್ಮಲ್ಲಿ ಶಿವಮೊಗ್ಗ ಜಿಲ್ಲೆಲ್ಲ ಇದೆ ಹಾಸ್ಟೆಲ್, ಹೊಟ್ಟೆ ತುಂಬಿರೋ ಮಾತಿದು, ಹೊಟ್ಟೆ ತುಂಬಿರೋ ಮಾತಿದು. ಹೊಟ್ಟೆ ತುಂಬಿರೋ ಮಾತು ಅಂದ್ರೆ ಯಾವ ರೀತಿ ಅಂದ್ರೆ ಅಷ್ಟು ಅವ್ನು, ನಾನು ಹೇಳಿದೆ ಅಷ್ಟು ಕರಪ್ಟೆಡ್ ಅಮೌಂಟ್ ತಿಂದಿದ್ದಾರೆ ಯೂನಿವರ್ಸಿಟಿಯಲ್ಲಿ. ಅದೆಲ್ಲ ಆ ರೀತಿ ಒಂದನ್ನ ಇದನ್ನ ನಾವು ಯಾರೋ ಒಬ್ಬ ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಅವರು ಇವ್ರದ್ದು ನೋಡ್ತೇವೆ, ನಾವು ಪೊಲೀಸ್ ಇಲಾಖೆಯಲ್ಲಿ ನೋಡ್ತೇವೆ. ಆದ್ರೆ ಶಿಕ್ಷಣ ಇಲಾಖೆಯಲ್ಲಿ ಅಷ್ಟು ಅವನು ಕೊಬ್ಬಿ ಬಿಟ್ಟಿದ್ದಾನೆ. ಹೇಳದಂಗೆ ನೋಡಿ, ಅಲ್ಲಿ ಇವತ್ತು ಸರ್ಕಾರಕ್ಕೆ ಏನಾದರೂ ಸ್ವಲ್ಪ ಶಿಕ್ಷಣ ಇಲಾಖೆಗೆ, ಶಿಕ್ಷಣ ಮಂತ್ರಿಗಳಿಗೆ ಏನಾದರೂ ಸ್ವಲ್ಪ ವಿದ್ಯಾರ್ಥಿಗಳ ಬಗ್ಗೆ, ಆ ಪೋಷಕರ ಬಗ್ಗೆ ಏನಾದರೂ ಸ್ವಲ್ಪ ಏನಾದರೂ ಇಂಟ್ರೆಸ್ಟ್ ಇದ್ರೆ ಅಥವಾ ಅವ್ರ ಮೇಲೆ ಕಾಳಜಿ ಇದ್ರೆ ಇವತ್ತು ಏನಾಗುತ್ತೆ ನೋಡಿ, ಅಲ್ಲಿಯ ಎಷ್ಟು ದಿನ ಈಗ ಯಾವುದೇ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು 2 ವರ್ಷದ ಮೇಲೆ ಇರಂಗಿಲ್ಲ ಅಂತ ಇದೆ. ಅದೇ ರೀತಿ 10 ವರ್ಷ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಈ ತರ ನಿಭಾಯಿಸ್ತಾರೆ ಕಾರ್ಯಗಳನ್ನ. ಫಸ್ಟ್ ಆಫ್ ಆಲ್ ಎತ್ತಂಗಡಿ ಮಾಡ್ಬೇಕು ನೋಡಿ. ಅಲ್ಲಿ ಏನಿದೆ, ಪ್ರಿನ್ಸಿಪಾಲ್ಗಳು ಸುಮಾರು ಜನ ಇದ್ದಾರೆ, ಎಲ್ಲ ಲೆಕ್ಚರರ್ಸ್ ನ, ಫ್ಯಾಕಲ್ಟಿ, ಕುಕ್ಕರ್ಸ್ ನ ಎಲ್ಲರೂ ಚೇಂಜ್ ಮಾಡ್ಬೇಕಲ್ಲಿ. ಇಮಿಡಿಯೇಟ್ ಆಕ್ಷನ್ ತಗೊಂಡು ನೋಟಿಸ್ ಕೊಡ್ಬೇಕು ಅವ್ರಿಗೆ. ಫಸ್ಟ್ ಆಫ್ ಆಲ್ ನೋಡಿ, ಜ್ಞಾನ ಭಾರತಿ ಏನು ಯೂನಿವರ್ಸಿಟಿ ಒಬ್ಬರು ಲೆಕ್ಚರ್ ಇದ್ದಾರೆ, ಈಗ ಅಲ್ಲಿನೇ ಒಂದು ಅದ್ರ ರೋಡಿಂದ ಆ ಕಡೆಗೆ ಕಟ್ಕೊಂಡಾನೆ ಮನೆ. ಗೊತ್ತಾ, ಒಬ್ಬ ಲೆಕ್ಚರರು, ನಿಮ್ಗೆ ನಂಬಿಲ್ಲ ನೀವು, ಇವತ್ತು ಪೊಲೀಸ್ ಇಲಾಖೆಗೆ ಅಷ್ಟು ಬರುತ್ತಾ ಗೊತ್ತಿಲ್ಲ, RTO ಇಲಾಖೆಗೆ ಬರುತ್ತಾ ಗೊತ್ತಿಲ್ಲ, ಅವನಿಗೆ 5 ಲಕ್ಷ ಬಾಡಿಗೆ ಬರುತ್ತೆ, ಅವನೊಬ್ಬ ಗೌರ್ಮೆಂಟ್ ಇಲಾಖೆ. ಅಂದ್ರೆ ಒಬ್ಬ ಲೆಕ್ಚರರಿಗೆ ಅಷ್ಟು ಇನ್ಕಮ್ ಇದೆ ಅಲ್ಲಿ ಜ್ಞಾನ ಭಾರತಿಯಲ್ಲಿ ಎಂದಾಗ, ನೀವು ಯಾವ ಅಧಿಕಾರಿ ಇವತ್ತು ನೋಡಿ, ಯಾರಿಗೆ ನೀವು ಮಾಡಿ ಇದು ಫಸ್ಟ್ ಇಂದ ಏನು ಜ್ಞಾನ ಭಾರತಿ ಗೇಟ್ ಇಂದ ಹಿಡಿದು ವಿಧಾನಸೌಧವರೆಗೆ ಲಂಚ ಹೋಗುತ್ತೆ. ಯಾಕೆಂದ್ರೆ ಇದನ್ನ ಹೋಗಿಲ್ಲ ಅಂದಾಗ ಈ ರೀತಿ ಒಂದು ಇಷ್ಟೊಂದು ಹುಳಗಳು ಇವತ್ತು ನೋಡ್ರಿ, ಇವೆಲ್ಲ ಅಧಿಕಾರಿಗಳಿರ್ಬೋದು, ಈ ಒಂದು ಏನು ಶಿಕ್ಷಣ ಇಲಾಖೆ ಇರ್ಬೋದು, ಈ ಆಹಾರ ಇಲಾಖೆ ಮತ್ತೆ ಏನು ಆರೋಗ್ಯ ಇವೆಲ್ಲ ಇದಾವಲ್ಲ, ನಮ್ ಹೋದ್ರಿ ಸಿದ್ಧಗಂಗಾ ಶ್ರೀ ಮಠಕ್ಕೆ ಬನ್ನಿ, ಅವ್ರ ಕಾಲ್ ತೊಳೆದು ಪೂಜೆ ಮಾಡಿ. ಅಲ್ಲ ರೀ, ಸಿದ್ಧಗಂಗಾ ಶ್ರೀಗಳು ಇವತ್ತು ಭಿಕ್ಷೆ ಬೇಡಿ
ಬೇಡಿ ಜೋಳಿಗೆ ಹಾಕೊಂಡು ಇವತ್ತು ಎಂತ ಫುಡ್ ಕೊಟ್ಟಿದ್ದಾರೆ. ಅವ್ರ ಕಾಲ್ ಕೆಳಗೆ ನುಗ್ಗಿದ್ರೇನೆ ಇವರೆಲ್ಲ ಅಧಿಕಾರಿಗಳೆಲ್ಲ, ಕಾಲ್ ಕೆಳಗಡೆಲ್ಲ. ಸರ್ಕಾರಿ ಅವರ ಅಧಿಕಾರಿಗಳು. ಧೂಳಿ ಸಮಾನ ಇಲ್ಲ. ಇವತ್ತು 11,000 ಜನ, ಇವತ್ತು ಮಕ್ಕಳು 13,000 ಜನ ಇದ್ದಾರೆ. ಇವತ್ತಿಗೂ ಯಾರಾದ್ರೂ ಒಂದು ಕಂಪ್ಲೇಂಟ್ ಇವತ್ತು ಊಟ ಹಿಂಗಿಲ್ಲ, ಒಂದು ಅನ್ನ ಸಾರು ಕೊಡ್ಲಿ ಒಳ್ಳೆ ಊಟ ಕೊಡ್ತಾರೆ. ಇಲ್ಲಿ ಏನಾಗಿದೆ ನೋಡಿ, ಈ ಹಾಸ್ಟೆಲ್ಗಳ ಗೌರ್ಮೆಂಟ್ ಏನಾಗಿದೆ, ನಾವು ನೋಡಿ ಅಲ್ಲಿ ಸಿದ್ಧಗಂಗಾ ಶ್ರೀಗಳನ್ನು ಅವರೇ ಅಕ್ಕಿ ಬೆಳಿತಾರೆ, ಒಳ್ಳೆ ಅಕ್ಕಿನ ಗುರುಗಳಿಗೆ ಅಂತ ತಂದು ಕೊಡ್ತಾರೆ. ಅಲ್ಲಿ ಏನಾದ್ರು ಸರ್ಕಾರದ ಹಸ್ತಕ್ಷೇಪ ಇದ್ದಿದ್ರೆ ಇಲ್ಲಿ ಇಷ್ಟು ಪರ್ಸೆಂಟೇಜ್ ಕೊಡಿ ಅಂತ ಹೇಳ್ಬಿಟ್ಟು ಈ ತರ ಆದ್ರೆ ಇವತ್ತು ಏನಾಗಿದೆ ನೋಡಿ, ರೇಷನ್ ಅಕ್ಕಿ, ನೀವು ರೇಷನ್ ಅಕ್ಕಿ ಅಂತ ಬಂದಾಗ ಏನು 100%ಗೆ 60% ಮಾತ್ರ ರೇಷನ್ ಅಕ್ಕಿ ಮತ್ತೆ ರಿಟರ್ನ್ ಬರುತ್ತೆ. ಇನ್ನು 40% ಜನನೇ ತಗೊಳ್ಳೋದು. ಏನಾಗುತ್ತೆ, ಈ ಒಂದು ಕಳಪೆ ಅಕ್ಕಿನ ಒಂದೇ ಸಲ ಡಂಪ್ ಮಾಡ್ತಾರೆ, ಯಾವುದೋ ಒಂದು ಗೋಡನ್ ಮಾಡ್ಕೊಂಡು ಗುಡ್ಡೆ ಹಾಕಿರ್ತಾರೆ ಇವರು ಈ ರೇಷನ್ ಅಕ್ಕಿನ. ಅದೇನಾಗುತ್ತೆ, ಅದನ್ನ 4-5 ಪಾಲಿಶ್ ಮಾಡಿರ್ತಾರೆ. ಯಾವುದಕ್ಕೆ ತಿನ್ನೋದಕ್ಕೆ ಬಾರದೇ ಇರೋ ಅಕ್ಕಿನೇ ಅದನ್ನ ಹೊರಗಡೆ ಕೊಡೋದು, ಬಡವರಿಗೆ ಕೊಡೋದು. ಅಂದ್ರೆ ಬಡವರು ಅಷ್ಟು ಕೀಳು ಮಟ್ಟದಲ್ಲಿ ಇದಾರೆ ಇವತ್ತು ಅಂತ. ಆ ರೀತಿ ಮಾಡ್ಬಿಟ್ಟು ಏನಾಗುತ್ತೆ, ಅದು ಹುಳಗಳಾಗ್ತವೆ, ಓಡುಹುಳಗಳು. ಏನ್ ನೋಡಿ, ಅಷ್ಟು ಉದ್ದ ಹುಳಗಳು ತಿಂದ್ರೆ ಮಕ್ಕಳ ಭವಿಷ್ಯ ಏನಾಗ್ಬೇಕ್ರಿ? ಈ ರೀತಿ ಒಂದು ಕಾಲ ತಂದಿರ್ತಾರೆ ಇವತ್ತೆಲ್ಲ ಮಠ ಮಾಧ್ಯಮಗಳಿಗೆ. ಹೋದ್ರೆ ಅದನ್ನ ನೋಡ್ಬಿಟ್ಟು ಆದ್ರೆ ಅಟ್ಲೀಸ್ಟ್ ಇನ್ನು ಏನಾದ್ರೂ ನಿರೀಕ್ಷೆ ಅವ್ರು ಅಲ್ಲೇ ಇರ್ತಾರೆ ಅಲ್ವಾ, ಮೇಡಮ್, ಆದ್ರೆ ಅವ್ರು ಕೊಡಲ್ಲ. ಹೋದ ವರ್ಷ ಸಹ್ಯಾದ್ರಿ ಕಾಲೇಜು ಶಿವಮೊಗ್ಗ, ನೀವು ಅಲ್ಲೂ ಅಷ್ಟೇನೆ ಹುಡುಗರೆಲ್ಲ ಸ್ಟ್ರೈಕ್ ಮಾಡಿದ್ರು. ನಿಮ್ಗೆ ಗೊತ್ತಿರ್ಬೇಕು, ಎಲ್ಲ ಮಾಧ್ಯಮಗಳಿಗೆ ಗೊತ್ತಿದ್ರು. ಹೋದ ವರ್ಷ ಬೀದಿ ಕೂತ್ಕೊಂಡಿದ್ರು, ಅವ್ರು ರೋಡಲ್ಲಿ ರಸ್ತೆಯಲ್ಲಿ ಕೂತ್ಕೊಂಡು ಒಂದು ಹೋರಾಟಗಳು ಮಾಡ್ತಾರೆ. ಏನಕ್ಕೆ ಅಂದ್ರೆ ಇದೇ ಕಳಪೆ ಊಟಕ್ಕೋಸ್ಕರನೇ. ಯಾರೋ ಒಂದ್ 2-3 ಜನ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಡಿಫಾರ್ ಮಾಡ್ತಾರೆ. ನೀವು ರ್ಯಾಗಿಂಗ್ ಮಾಡಿದ್ರಿ, ಇವರೇ ಸೃಷ್ಟಿ ಮಾಡ್ತಾರೆ ಆತರ ಒಂದು ಕೇಳೋರ್ನ. ಆ ರೀತಿಯಾಗಿ ಅವ್ರು 2 ದಿನ ಸ್ಟ್ರೈಕ್ ಮಾಡ್ಬಿಟ್ಟು ಟೋಟಲಿ ಎಲ್ಲದ್ದು ಈಗ ಸ್ವಲ್ಪ ಒಳ್ಳೆ ಗುಣಮಟ್ಟದ ಊಟನ ಕೊಡ್ತಾ ಇದ್ದಾರೆ. ಆಮೇಲೆ ಬರೀ ಊಟದ ವ್ಯವಸ್ಥೆ ಅಲ್ಲ, ಇವತ್ತು ಶಿಕ್ಷಣ ಎಷ್ಟು ಕುಂದೋಗಿದೆ ಅಂದ್ರೆ ನೋಡ್ರಿ, ಉತ್ತರ ಕರ್ನಾಟಕ ಕಡೆ ಹೋದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಇವತ್ತು ಎಷ್ಟೋ ಜನ ಸಮಾಜ ಸೇವಕ ಮಾಡೋರು ಒಂದು ಬಣ್ಣ ಸುಣ್ಣ ಹೊಡಿತಾ ಇದ್ದಾರೆ, ಆದ್ರೆ ಅಲ್ಲಿ ಒಂದು ಕಂಪ್ಯೂಟರ್ ಇಲ್ಲ, ಶಿಕ್ಷಕರಿಗೆ ಒಂದು ಸರಿಯಾದ ಬೋರ್ಡ್ ಇಲ್ಲ, ಒಂದು ಮಳೆ ಬಂದ್ರೆ ಅಲ್ಲಿ ಒಂದು ಕರೆಕ್ಟ್ ಆಗಿರೋ ಗುಡಿಸ್ಲಿಲ್ಲ. ಆಮೇಲೆ 7ನೇ ಕ್ಲಾಸ್ ಮಕ್ಕಳಿಗೂ ಸಹ ಇವತ್ತು 7ನೇ ಕ್ಲಾಸ್ ಮಕ್ಕಳಿಗೂ ಕೂತ್ಕೊಳ್ಳೋಕೆ ಬೆಂಚ್ ಇಲ್ಲ. ಒಂದು ಕ್ಯಾಪಿಟಲ್ ಸಿಟಿ ಇಲ್ಲೇ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲೆಲ್ಲ ಬೆಟ್ಟ ಗುಡ್ಡ ಅವ್ರ ನ್ಯಾಯ ಸಿಗುತ್ತೆ. ಇದು ಕ್ಯಾಪಿಟಲ್ ಸಿಟಿ, ವಿಧಾನಸೌಧ ಇರೋ ಪಕ್ಕದಲ್ಲೇ ಇರೋ. ಒಟ್ಟಿಗೆ ಹೋಗ್ಲಿ, ಪೊಲೀಸ್ ಸ್ಟೇಷನ್ ಹತ್ರನೇ ಹೋಗ್ಲಿ, ಪ್ರೂಫ್ ಕೇಳ್ತಾರೆ. ಆ ಪ್ರೂಫ್ಗಳನ್ನು ಒದಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಡಾಕ್ಯುಮೆಂಟ್ರಿ ಇದೆಯಲ್ಲ, ಫೋಟೋಸ್ ಇದೆ, ಸ್ಟೂಡೆಂಟ್ಸ್ ಇದಾರೆ ಮೇನು. ನಾನು ಕರೆಸ್ತೀನಿ ಸ್ಟೂಡೆಂಟ್ಸ್ ನ, ನಾನು ಕರೆಸ್ತೀನಿ. ಪ್ರೂಫ್ ಕೊಡೋದಕ್ಕೆ ವಿದ್ಯಾರ್ಥಿಗಳ ಹತ್ರ ಪ್ರೂಫ್ ಕೇಳ್ತಾರೆ. ಅಧಿಕಾರಿ ನಾಚಿಕೆ ನೋಡಿ ಮೇಡಮ್, ಹೌದು ಮೇಡಮ್, ಅಧಿಕಾರಿ ಇರೋದೇನಕ್ಕಾಗಿ ಬರೀ ಆಟಾಡಿಸ್ತಾರೆ. ಆಕಸ್ಮಿಕವಾಗಿ ಬರಬೇಕು, ಅವರು ವಿದ್ಯಾರ್ಥಿಗಳ ಜೊತೆ ಊಟ ಮಾಡ್ಬೇಕು, ಅವಾಗ ಆ ಒಂದು ಪ್ರೂಫ್ ಸಿಗಲ್ಲ. ಅದನ್ನ ಆ ಒಂದು ಮನೋಭಾವ ಇಲ್ಲ ಅಧಿಕಾರಿಗೆ ಅಂದ್ರೆ ಏನ್ ಮಾಡಕ್ಕಾಗುತ್ತೆ ನೋಡಿ. ಅದೇ ಕ್ಯಾಂಪಸ್ ಅಲ್ಲಿ ಮೊನ್ನೆ ಪೊಲೀಸರು ಒಂದು ಹಿಡಿದ್ರು, ಕ್ಯಾಂಪಸ್ ಒಳಗಡೆ ಕಾರ್ ಹಾಕೊಂಡು ಏನೋ ಅನಾಚಾರ ಮಾಡ್ತಾ ಇದ್ರು, ಅದು ಮಾಧ್ಯಮಗಳಲ್ಲಿ ಬಂದಿದೆ. ಇವತ್ತು ನಮ್ಮ ಪೊಲೀಸ್ ಇಲಾಖೆ ಸಹ ಒಂದು ಕ್ಯಾಂಪಸ್ ಒಳಗಡೆನೆ ಇದೆ, ಜ್ಞಾನಭಾರತಿ ಸ್ಟೇಷನ್ ಇದೆ. ಆದ್ರೂ ಆ ರೀತಿ ಒಂದು ಅನಾಚಾರಗಳು ನೀವಾಗಲೇ ಒಂದು ಪಾಯಿಂಟ್ ಹೇಳಿದ್ರೆ, ನನಗೆ ಶಿಕ್ಷಣ ಮತ್ತು ಆರೋಗ್ಯಕ್ಕಾಗಿ ಮಧ್ಯಮ ವರ್ಗ, ಬಡವರ್ಗ ಅನ್ನೋದು ಪರಿತಪಿಸ್ತಾ ಇದೆ. ಅದನ್ನು ನಮ್ಮ ಜನಪ್ರತಿನಿಧಿಗಳು ಕೊಟ್ಬಿಟ್ರೆ ಈ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ, ಶಿಕ್ಷಣ ಇಲಾಖೆ ಅಂದಾಗ ಬಹುತೇಕ ನಮ್ಮ ರಾಜಕಾರಣಿಗಳ ಎಜುಕೇಷನ್ ಟ್ರಸ್ಟ್ಗಳು, ಎಜುಕೇಷನ್ ಹಬ್ಗಳೇ ಇದ್ದಾವೆ. ಹಾಸ್ಪಿಟಲ್ ಅಂತ ಸಂದರ್ಭದಲ್ಲಿ ಬೇಕಾದಷ್ಟು ನಮ್ಮ ಜನಪ್ರತಿನಿಧಿಗಳ ಪ್ರೈವೇಟ್ ಹಾಸ್ಪಿಟಲ್ಗಳೇ ಇದ್ದಾಗ ಸರ್ಕಾರದ ವತಿಯಿಂದ ನಾವು ಸರ್ಕಾರಿ ಶಾಲೆಗಳನ್ನು, ಸರ್ಕಾರಿ ಕಾಲೇಜುಗಳನ್ನು, ಸರ್ಕಾರಿ ಆಸ್ಪತ್ರೆಗಳನ್ನು ನಿರೀಕ್ಷೆ ಮಾಡೋದು, ಅಲ್ಲೂ ಒಳ್ಳೆ ಫೆಸಿಲಿಟಿನ ಕನ್ಸರ್ನ್ಸ್ ಅಲ್ಲ. ಯಾವತ್ತು ನೋಡಿ ಇದು ಕನಸಾಗೆ ಉಳಿಯುತ್ತೆ. ಏನಾದ್ರೂ ನೋಡಿ, ಇವ್ರು ಏನು ಶ್ರೀರಾಮ ಮಂದಿರ ಕಟ್ಟಿದ್ರು, ಆಯ್ತು ಸಂತೋಷ ಆಯ್ತು ಅಲ್ವಾ. ಈಗೇನಾದ್ರು ಮೋದಿ ಅವ್ರಿಗೆ ನಾವು ಕೈ ಮುಗಿದು ಕೇಳ್ಕೊಂತೇವೆ, ಏನಾದ್ರು ಕಿಂಚಿತ್ತು ನಿಮ್ದೇನಾದ್ರು ಶಿಕ್ಷಣ ಸಂಸ್ಥೆ ಇಲ್ಲ ಅಂದ್ರೆ ಇವತ್ತು ಏನೆಲ್ಲ ಶಿಕ್ಷಣ ಸಂಸ್ಥೆಗಳು ಖಾಸಗಿ ಇದಾವೆ ಅದು ಸರ್ಕಾರಕ್ಕೆ ತಗೊಳ್ಳಿ, ಇಲ್ಲ ಸರ್ಕಾರದ ಒಂದು ಇದ್ರಲ್ಲಿ ಬರಲಿ, ಒಳಗಡೆ ಬರಲಿ ಅದು. ಆಮೇಲೆ ಏನೆಲ್ಲ ಆಸ್ಪತ್ರೆಗಳಿದಾವೆ ಖಾಸಗಿ ಆಸ್ಪತ್ರೆಗಳು, ಅದು ಸರ್ಕಾರದ ಅಡಿನಲ್ಲಿ ತಗೊಳ್ಳಿ, ಅವಾಗ ಮಾತ್ರ ಇದು ಸಮಾಜ ಸೃಷ್ಟಿ ಸರಿ ಹೋಗುತ್ತೆ. ಇಲ್ಲ ಅಂತಂದ್ರೆ ಏನ್ರಿ, ಇವತ್ತು ನೋಡಿ ಒಂದು ಶಾಲೆಗೆ ಬೇಕು ಅಂದ್ರೆ ಯಾರೋ ಪ್ರೈಮ್ ಮಿನಿಸ್ಟರ್ ಹತ್ರ ಫೋನ್ ಮಾಡಿಸ್ಬೇಕು, ಮುಖ್ಯಮಂತ್ರಿಗಳ ಹತ್ರ ಫೋನ್ ಮಾಡಿಸ್ಬೇಕು, ಒಳ್ಳೆ ಶಾಲೆ ಸೀಟ್ ಬೇಕು ಅಂದ್ರೆ. ಇವತ್ತು ಸರ್ಕಾರಿ ಶಾಲೆಗಳು ನಿಮ್ಗೆ ಹೆಂಗಾಗ್ಬಿಟ್ಟು ನೋಡಿ, ಹಳ್ಳಿ ಕಡೆಗೆ ಸರ್ಕಾರಿ ಬೆಳಗ್ಗೆ ಹೋದ್ರೆ ನಾವೊಂದು ಮಕ್ಕಳುಗಳು ಚಿಲಿಪಿಲಿ ಅಂತ ಒಂದು ಅಕ್ಕಿಗಳ ತರ ಓಡಾಡ್ತಾ ಇದ್ವು ಸರ್ಕಾರಿ ಶಾಲೆಗಳಲ್ಲಿ. ಇವತ್ತು ಆ ರೀತಿ ಒಂದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಇವ್ರದ್ದು ನೋಡಿ, ನೀವೊಂದು MLA ಆದ ಅಂದ ತಕ್ಷಣ ಅದೇ ತಾಲೂಕಲ್ಲಿ ಒಂದು ಶಾಲೆ ಕಟ್ತಾರೆ ಅವರು, ಆ MLA ಕಾಲಕ್ಕೆ ತಗ್ತಾರೆ. ಅವ್ರ ಫಸ್ಟ್ ಗುರಿ ಏನು ಅಂದ್ರೆ, ಆ MLA ಕೆಲಸ ಗುರಿ ಏನು ಅಂದ್ರೆ ಅಲ್ಲಿರೋ ಖಾಸಗಿ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದು, ಅಲ್ಲಿಯ
ಶಿಕ್ಷಕರಿಗೆ ತೊಂದರೆ ಕೊಡೋದು. ಅಲ್ಲಿ ಆ ಶಾಲೆ ಮುಚ್ಚಿದ್ರೆ ಮಾತ್ರ ಇವರಿಗೆ 1,000 2,000 ಇವ್ರ ಟಾರ್ಗೆಟ್ ರೀಚ್ ಆಗುತ್ತೆ. ಈ ಮನೋಭಾವ ಇವತ್ತು ಯಾರು ಸರ್ಕಾರಿ ಏನಂದ್ರೆ ನಾವು ನೋಡಿ ರಾಜಕಾರಣಿಗಳನ್ನ ನೇಮಕಾತಿ ಮಾಡ್ಬೇಕಾದ್ರು ಅವನದೊಂದು ಖಾಸಗಿ ಶಾಲೆಗಳಿದ್ಯಾ ಅಥವಾ ಖಾಸಗಿ ಆಸ್ಪತ್ರೆ ಇದೆಯಾ ಅಂತವ್ರನ್ನೆಲ್ಲ ನಾವು ಹೊರಗಿಡುವಂತ ಕೆಲಸ ಮಾಡ್ಬೇಕು ಇವತ್ತು ಪಬ್ಲಿಕ್ ನಾವೆಲ್ಲ. ರೈಟ್ ರೈಟ್ ಒಗ್ಗಟ್ಟಾಗಬೇಕಷ್ಟೇ. ಅಧಿಕಾರಿ ನೋಡಿ ಈ ಅಧಿಕಾರಿಗಳನ್ನ ರಾಜಕಾರಣ ಎಲ್ಲ ವಿದ್ಯಾರ್ಥಿಗಳಿರ್ಬೋದು ಒಗ್ಗಟ್ಟಲ್ಲಿ ಹೋರಾಟ ಮಾಡಬೇಕು, ಒಗ್ಗಟ್ಟಲ್ಲಿ ಫಲವಿದೆ. ಕೃಷ್ಣ ಅವರು, ತಾಯ್ನಾಡು ರಾಘವೇಂದ್ರ ಅವರು, ಲತಾ, ಶಿಲ್ಪಾ, ರಾಜು ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ನೋಡೋದ್ರಲ್ಲ ವೀಕ್ಷಕರೇ, ಸ್ಟೂಡೆಂಟ್ಸ್ ಲೈಫ್ ಅನ್ನೋದೇನಿದೆ ಅದನ್ನ ಗೋಲ್ಡನ್ ಲೈಫ್, ಚಿನ್ನದಂಥ ಜೀವನ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಆ ಚಿನ್ನದಂಥ ಜೀವನವನ್ನು ಅನುಭವಿಸಬೇಕು ಅಂತ ಆಸೆ ಇಟ್ಕೊಂಡಿರುವಂತಹ ಮಧ್ಯಮ ವರ್ಗದ, ಬಡವರ್ಗದ, ಯೂನಿವರ್ಸಿಟಿಯಲ್ಲಿ ಓದ್ತಾ ಇರುವಂತಹ ಆ ವಿದ್ಯಾರ್ಥಿಗಳಿಗೆ ಆ ಚಿನ್ನದಂಥ ಬದುಕಂತೂ ಸಿಗ್ತಾ ಇಲ್ಲ. ಎಂಥ ವಿಪರ್ಯಾಸ ನೋಡಿ. ತಿನ್ನೋ ಅನ್ನದಲ್ಲಿ ಹುಳ, ತಿನ್ನುವಂಥ ಸಾಂಬಾರಿನಲ್ಲಿ ಹುಳ, ಜೊತೆಗೆ ವಿದ್ಯಾಭ್ಯಾಸ ಏನಾದರೂ ಚೆನ್ನಾಗಾಗ್ತಾ ಇದೆಯಾ, ಶಿಕ್ಷಕರ ಪಾಠ ಅನ್ನೋದಿಲ್ಲ, ದೌರ್ಜನ್ಯ ಅನ್ನೋಗ್ತಾ ಇದೆ, ಬಡ ವಿದ್ಯಾರ್ಥಿಗಳ ಮೇಲೆ ಶೋಷಣೆ ಅನ್ನೋದಾಗ್ತಾ ಇದೆ. ಪ್ರಶ್ನೆ ಮಾಡಿದ್ರೆ ಅಲ್ಲಿ ಇಂಟರ್ನಲ್ಸ್ ಮಾರ್ಕ್ಸ್ ಕಟ್ಟಾಗುತ್ತೆ. ಇಂತಹ ಒಂದು ಗೂಂಡಾಗಿರಿಯನ್ನು ನಡೆಸ್ತಾ ಇರುವಂತಹ ಈ ಯೂನಿವರ್ಸಿಟಿಯಲ್ಲಿ ಬದಲಾವಣೆ ಅನ್ನೋದು ಯಾವಾಗ? ಯಾಕಂತ ಹೇಳಿದ್ರೆ ನಾವು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತಿರ್ತೀವಿ. ಅಂಥ ಗುರುಗಳ ಪಾತ್ರ ಏನು? ಆದಷ್ಟು ಬೇಗ ಸರ್ಕಾರ ವಿವಿಯತ್ತ ಗಮನ ಹರಿಸಲಿ, ಆಗಿರುವಂತಹ ಅವ್ಯವಸ್ಥೆಯನ್ನು ಸರಿಪಡಿಸಲಿ ಅನ್ನುವಂತಹ ಬೇಡಿಕೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.